ನಿಮ್ಮ ಜೀವನಕ್ಕೆ ಎಲ್ಲ ಸೆಟಲ್ ಆಗೋ ಥರ ನಿಮ್ಮ ತಂದೆ ಮಾಡಿ ಹೋಗ್ಬಿಟ್ಟು ಖಂಡಿತ ಮಾಡಿದ್ದಾರೆ. ಮುಂದಿನ ಚೆನ್ನಾಗಿ ಓದಿಸಿದ್ರು, MA ಓದಿಸಿದ್ರು. ಮುಂದಿನ ಮದುವೆ ಮಾಡಿದ್ರು. ರಿಲೇಷನಲ್ಲಿ ಅವ್ರ ಅಕ್ಕನ ಮಗಳೇ ಬೇಕು ಅಂತ ಜಗಳ ಮಾಡಿ, ನಂಗೆ ಇಷ್ಟ ಇಲ್ಲ ಅಂದ್ರೂ ಜಗಳ ಮಾಡಿ ಅವ್ರನ್ನೇ ಮಾಡಿಸಿದ್ರು. ಸೊ ಲೈಫ್ ಸೆಟಲ್ ಮಾಡಿದರು. ಹೆಂಗದ್ವಿ ಅಂದರೆ ಕಬೂಲೆ ಅಂತೇಳಿ ಅದು ಇಲ್ಲ ಆ ಥರ ಅಂತೇನಿಲ್ಲ. ಅವ್ರು ಇಷ್ಟ ಅಂತ ಹೇಳಿದ್ರು. 1-2-3 ಸಲ ವಾದ ಮಾಡಿದೆ ಅಪ್ಪಾಜಿ ಜೊತೆಗೆ. ನಂಗೆ ಬೇಕು ಫೈನಲ್ ಅಂದ ತಕ್ಷಣ ಸರಿ ಐ ಅಗ್ರಿ. ನಾನಿಲ್ಲ ಅಂದ್ರೂ ಅವಳೇ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅವಳೇ ಮನೆ ಮಕ್ಕಳು. ಯಾಕಂದ್ರೆ ನಾನು ಈ ಡ್ರಾಮಾ ಸಿನಿಮಾದಲ್ಲಿ ಬಿಜಿ ಇರೋದ್ರಿಂದ ಈಗ ನೆಕ್ಸ್ಟ್ ಜೂನಿಯರ್ ಪ್ರೇಮ ತಾಳಿಕೋಟೆ ಅಂದರು ಅನ್ಬೋದು ಅವ್ರಿಗೆ. ಎಲ್ಲ ಅವರೇ ಮುಂದಿಂತು ವ್ಯವಸ್ಥೆ ಮಾಡಿ. ಎಷ್ಟು ಜನ ಮಕ್ಕಳು? ನನಗೆ 2 ಗಂಡು 2 ಹೆಣ್ಣು. ಅಬ್ಬಾ, ಏನು ಮಾಡ್ತಾರೆ? ಒಬ್ಬನು PUC ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಒಬ್ಬನು SSLC ಬಿಟ್ಟು ಫುಲ್ ಎಲ್ಲ ಹೊಲ ಮನೆ ತೋಟ ಎಲ್ಲ, ನಾವು ಲೇಬರ್ನ ಯಾರು ಇಟ್ಟಿಲ್ಲ, ಅವನೇ ಎಲ್ಲ ನೋಡ್ಕೊಂಡು ಹೋಗೋದು. ಅವ್ನಿಗೆ ಯಾಕೆ ಕಲಿಸ್ಲಿಲ್ಲ ಮುಂದೆ? ಅವ್ನು ಯಾಕೂ ಕಲೀಲಿಲ್ಲ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಹುಟ್ಟಿದಾಗ ಒಂದು ಸ್ವಲ್ಪ ಮೆದುಳು ಪ್ರಾಬ್ಲಮ್ ಇತ್ತು ಅವನಿಗೆ. 6th 7th ಓದ್ದ. ಅವನೇನು ನೋಡ್ತಾನೆ ಅವತ್ತು ರಾತ್ರಿ ಮರೆತು ಬಿಡ್ತಾನೆ. ಅವನದು ಪ್ರಾಬ್ಲಮ್. ಇವಾಗ ಹೇಗಿದ್ದಾನೆ? ಇವಾಗೂ ಅಷ್ಟೇ. ಬೆಳಿಗ್ಗೆ ನೋಡಿದ್ದು ಮಾಡಿದ್ದು ಏನೂ ನೆನಪಿರಲ್ಲ ಅವನಿಗೆ. ಹೌದಾ? ಅವನ ಹೆಸರು ನೀವು ಬರೀ ಅಂದ್ರೆ ಅವ್ನಿಗೆ ಒಂದ್ಸಲ ಬರ್ದು ತೋರಿಸ್ಬೇಕು, ಅಂದಾಗ ಬರೀತಾನೆ. ಬಟ್ ಅಕ್ಷರ ನೆನಪಿರುತ್ತೆ? ಇಲ್ಲ, ಇವಾಗ ನೀವು ಬರ್ದು ತೋರಿಸ್ಬೇಕು. ಆರ್ಯನ್ ಅಂತ ಒಂದು ಅವನ ಹೆಸರು, ಅವ್ನ ಆರ್ಯನ್ ಅಂತ ಅವ್ನು ಬರ್ದು ತೋರಿಸಿದಾಗ ಅದ್ರ ಕೆಳಗಡೆ ಹೆಂಗೆ ಬರೀತಾನೆ. ಮತ್ತೆ ನೀವು 6ನೇ ಆರ್ಯನ್ ಬರೀ ಅಂದ್ರೆ ಬರೆಯಲ್ಲ ಅವನು. ಹೌದಾ? ಆ ಥರ ಇರೋದ್ರಿಂದ ಒಂಚೂರು. ನಿಮ್ಮನ್ನು ಮರಿತಾನ? ಇಲ್ಲ 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 ಇಲ್ಲ, ನನ್ನ ಅವ್ರವನ್ನ ಯಾರನ್ನ ಅವ್ರ ಅಜ್ಜನ ಒಬ್ಬನ ಎಲ್ಲ ತೋಟದಲ್ಲಿ ಅವನೇ ಮಾಡೋದು. ಬಟ್ ಜನ ನೆನಪಿರ್ತಾರೆ, ವಿದ್ಯೆದೊಳಗೆ ಅಷ್ಟೇ ಒಂದು ಸ್ವಲ್ಪ ಸಮಸ್ಯೆ. ಓಕೆ, ಅದು ಬಿಟ್ರೆ ಬಾಕಿ ಏನೋ ಪ್ರಾಬ್ಲಮ್ ಆಗಿಲ್ಲ. ಬಟ್ ಬೇರೆ ಜವಾಬ್ದಾರಿ ಎಲ್ಲ ತಗೊಂಡು ಕೆಲಸ ಮಾಡೋ ಥರ ಎಲ್ಲ ಅವನೇ ಮಾಡೋದು. ಗಾಡಿ ಬಿಚ್ಚಿ ಗಾಡಿ ರಿಪೇರಿ ಮಾಡಿ ಜೋಡಿಸ್ತಾನೆ ಅವನು. ಟ್ರ್ಯಾಕ್ಟರ್ ಗೀಕ್ಟ್ರಿ ಏನೇ ಕೆಟ್ಟರು ಸ್ಪಾಟಲ್ಲಿ ನಿಂತು ರಿಪೇರಿ ಮಾಡಿ. ಯಾರು ನಂಬುದಿಲ್ಲ, ನನಗಿಂತ ಹೈಟು ವೆಯ್ಟು ಪರ್ಸನಾಲಿಟಿ ಸಾಕತ್ತಾಗಿದೆ. 2 ಹೆಣ್ಮಕ್ಳು? 2 ಹೆಣ್ಮಕ್ಳು ಓದ್ತಾ ಇದ್ದಾರೆ. ಚಿಕ್ಕವಳಿದ್ದಾರೆ, ಓದ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ ಯಾರೋ ಹೇಳಿದ್ದು ಕೇಳಿದ್ದೆ. ಅದು ಫ್ರೆಂಡ್ ಭಾಳ ಹೇಳ್ತಾರೆ ನಿಮ್ಗೆ. ಆದ್ರೆ ಈ ಫ್ರೆಂಡ್ ಅಲ್ಲ, ಅದು ಯಾವುದೋ ಒಂದು ಫ್ರೆಂಡ್ ಜಾಸ್ತಿ ಹೇಳ್ತಾರೆ. ಏನು ವಿಷಯ ಅಂತಂದ್ರೆ, ನಿಮ್ಮ 2ನೇ ತಾಯಿಗೆ ಮಗು ಆದಾಗ ನಿಮ್ಮ ವೈಫ್ ಡೆಲಿವರಿ ಆಗಿತ್ತಂತೆ ಅದೇ ಟೈಮಲ್ಲಿ. ನಿಜಾನ ಅದು? ನಿಜ. ಏನ್ ಸರ್ ಕತೆ ಅದು? ಕಡೆ ನಮ್ಮ ತಂದೆಗೆ ಮೊಮ್ಮಗ, ಈ ಕಡೆ ಮಗಳು. ಮಗಳು ಇಬ್ರಿಗೂ, ನಂಗೂ ಮಗಳೇ ಅವ್ರಿಗೂ ಮಗಳೇ. ಅಂದ್ರೆ ನಿಮ್ಗೆ 2ನೇ ಮಗಳು ಹುಟ್ಟಿದ್ದು, ಅವ್ರಿಗೂ ಮೊದಲೇ ಮಗಳು. ಓಕೆ. ಸೊ ಸೇಮ್ ಡೇಟು, ಸೇಮ್ ಇದು ಎಲ್ಲ ಸೇಮ್. ಓಕೆ. ಹೆಸರಿಡೋದು ಸೇಮ್, ಕಾರ್ಯಕ್ರಮ ಎಲ್ಲ ಒಂದರಲ್ಲೇ ಮಾಡಿದ್ವಿ. ಹೌದಾ? ಅವಾಗೆಲ್ಲ ಅದು ಸುಧಾ ಪೇಪರಲ್ಲಿ ಅವಾಗೆಲ್ಲ ಬಂದಿತ್ತು. ಅದೊಂಥರ ವಿಚಿತ್ರ, ಯಾರಿಗೂ ಸಿಗೋದಿಲ್ಲ ಆ ಸೌಭಾಗ್ಯ. ನನಗೆ ಸಿಕ್ಕೈತಿ. ಈ ಕಡೆ ತಂಗಿ ನಾಮಕರಣ ಮಾಡಬೇಕು, ಈ ಕಡೆ ಮಗಳ ನಾಮಕರಣ ಮಾಡಬೇಕು. ಚೆನ್ನಾಗಿತ್ತು ಒಂಥರ. ಏನು ಅನಿಸ್ತಿರ್ಲಿಲ್ಲ. ಒಂದೊಂದ್ಸಲ ಗಿಲ್ಟ್ ಫೀಲ್ ಆಗೋದು, ಒಂದೊಂದ್ಸಲ ವಾವ್ ಇರ್ಲಿ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತಂದು. ಅದು ನಿಮ್ಮ ಆಶೀರ್ವಾದ, ನಿಮ್ಮ ಏನಂತಾರೆ ಪ್ರಾರ್ಥನೆಯಿಂದ ಅದು. ಸೊ ಅದಕ್ಕೆ ಇನ್ನೊಂಚೂರು ಖುಷಿಯಾಗಿದ್ವಿ ನಾವು, ಆಗ್ಲಿ ತಗೋ ನಮ್ಮ ಚಿಕ್ಕಮ್ಮಂದೆಲ್ಲ ಅಂತ. ಸೊ ಈಗ ಚಿಕ್ಕಮ್ಮನ ಫ್ಯಾಮಿಲಿ ಎಲ್ಲ ಇರೋದು ಊರಲ್ಲೇ, ಸಿಂದಗಿ ನಮ್ದು ಏನು ತೋಟ ಇದೆಯಲ್ಲ, ಅವ್ರ ಮಕ್ಳು ಇನ್ನೂ ಸಣ್ಣವ್ರಿದ್ದಾರೆ, ಓದೋದಕ್ಕೋಸ್ಕರ ಸಿಟಿ ಒಳಗೆ ಮನೆ ಒಂದು ಇರ್ಲಿ ಅಂತ ಮನೆ ಮಾಡಿದ್ವಿ. ನಾವೆಲ್ಲ ಫಾರ್ಮ್ ಹೌಸಲ್ಲೇ ಇದ್ವಿ, ನಾವೆಲ್ಲಿ ಹೊರಗಡೆ ಮನೆ ಕಟ್ಕೊಂಡಿಲ್ಲ. ಫಾರ್ಮ್ ಹೌಸಲ್ಲೇ ಅವ್ರು ಸಖತ್ತಾಗಿರೋ ಬಿಲ್ಡಿಂಗ್ ಕಟ್ಟೋಗಿದ್ರು, ಅದರಲ್ಲಿ ಆರಾಮಾಗಿದ್ವಿ. ಈಗ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಒಂದಿಷ್ಟು ಕ್ವೆಶನ್ ಕೇಳ್ತೀನಿ, ಕೇಳ್ಬೋದಾ? ಒಂದಿಷ್ಟು ಕೇಳಿ. ಒಂದಿಷ್ಟು ಕೇಳಿ. ಸೊ ಏನು ನಿಮ್ಮ ಮದುವೆ ಕತೆ ಅಂತ? ಏನಿಲ್ಲ, ನಂದು ಅರೇಂಜ್ ಮ್ಯಾರೇಜ್. ನಮ್ಮ ತಂದೆ ಅದೇ ನಾವೆಲ್ಲ ಕಾಲೇಜಲ್ಲೇ ಓದ್ದವರು ಎಲ್ಲ ಮಾಡಿದ್ರು. ನಂಗೆ ಒಂಥರ ಲವ್ ಮ್ಯಾರೇಜ್ ಆಗ್ಬೇಕನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಅಡ್ಡಿ ಆದ್ರು ಅಷ್ಟೇ. ಅವಾಗ ಒಂಚೂರು ಸಣ್ಣ ಪುಟ್ಟ ಕಿರಿ. ಅಲ್ಲಿ ಲವ್ ಮಾಡಿರ್ಲಿಲ್ವಾ ನೀವು? ಕಾಲೇಜಲ್ಲಿ ಮಾಡಿದ್ವಿ ಬಿಡ್ರಿ, ಒಂದಾಗ ಬೇಜಾರು ಮಾಡಿದ್ವಿ. ಮತ್ತೇನಾಯ್ತು, ಅದು ವರ್ಕೌಟ್ ಆಗ್ಲಿಲ್ವಾ? ಯಾವ ತಂದೆ ಬೇಡ ಅಂದ್ಮೇಲೆ ಮುಗಿದು ಅವ್ರು ಮಾಡ್ಸಕ್ ಬಿಡ್ಲಿಲ್ಲ? ಮಾಡೋದೇ ಇಲ್ಲ ಅಂತ ಹೇಳಿದ್ರು, ಫಸ್ಟ್ಗೆ ಹೇಳಿದ್ರು. ಸೊ ಅಲ್ಲಿಂದ ನಾವು ಜಾಸ್ತಿ ಅದ್ರ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಬಟ್ ರಿಲೇಷನಲ್ಲಿ ಬೇಡ ಅಂತ ನಾನು, ಆದರೂ ಅವ್ರು ರಿಲೇಷನಲ್ಲಿ ಮಾಡಿದ್ರು. ನಾಳೆ ಮದುವೆ ಐತೆ ಅಂದ್ರೆ ಇವತ್ತು ಓಡೋಬೇಕಂತ ಪ್ಲಾನ್ ಮಾಡಿದ್ದೆ. ಓಡೋಗಕ್ಕೆ ಬ್ಯಾಗು ರೆಡಿ ಮಾಡಿದ್ದೆ ನಾನು. ಮತ್ತು ಜನ ಎಲ್ಲ ನಮ್ಮ ಫ್ರೆಂಡ್ಸು, ನಮ್ಮ ಹುಡುಗರೆಲ್ಲ ಹಂಗೆ ಬರಲ್ಲ, ಒಂದು ದೊಡ್ಡ ಹೆಸರು ಐತಿ ಹಂಗೆ ತಿಳಿಸಿ ಹೇಳಿ ಒಂದು ಬೀರಿಗೆ ರೋಡಿಸಿ ತೊಗೊಂಬಂದು ಕುಣಿಸಿದ್ರು. ಒಪ್ಕೊಂಡು ಮದುವೆ ಆಗಿ 20 ವರ್ಷ ಆಯ್ತು ನನ್ನ ಮದುವೆ ಆಗಿ. 20 years. ತುಂಬ ಬೇಗ ಮದುವೆ ಮಾಡಿದ್ದಾರೆ. ಇಲ್ಲ, ನಾನು 22 ವರ್ಷನೂ ಇದ್ದೆ. ಇವಾಗ 42 ಅಂದರೆ ಮತ್ತೆ 20 ವರ್ಷ ಆಯ್ತು. ಅಂದರೆ ಅದು ಬೇಗ ಲೇಟ್ ಆಗಾಯ್ತಾ ಮದುವೆ? ಇಲ್ಲ ಬೇಗ. 22 ನಮ್ಮ ಉತ್ತರ ಕನ್ನಡದಲ್ಲಿ 21-22 ವರ್ಷಕ್ಕೆ ಮಾಡಿಸ್ಬಿಡ್ತಾರೆ ಹುಡುಗರದು. ಹುಡುಗಿಯರ್ದು 16, 17, 18 ಮಾಡೇ ಬಿಡ್ತಾರೆ.
ಅದು ಅಂದ್ರೆ ಇವಾಗ ಒಂದ್ ಸ್ವಲ್ಪ ಇವಾಗ ಒಂಚೂರು ಮತ್ತೆ 20 ವರ್ಷದಿಂದ ಸ್ವಲ್ಪ ಮತ್ತೆ ಮುಂದೆ ಬಂದಿದೆ. ಮದ್ವೆ ಆದ್ಮೇಲೆ ಲವ್ ಆಯ್ತಾ? ಮದುವೆ ಆದ್ಮೇಲೆ ಲವ್ ಆಗಿದೆ, ಅವ್ರ ಜೊತೆಗೆ ಇದ್ದೀನಿ ಆರಾಮಾಗಿ. ಏನ್ ಹೆಸರು? ರುಕ್ಸಾನ ಅಂತ, ರುಕ್ಮಿಣಿ, ರುಕ್ಕು ಅಂತ ಕರಿತೀನಿ. ರುಕ್ಕು ಅಂತೀರಿ. ಓಕೆ. ಸೊ ಅವ್ರು ಏನಂತಾರೆ ನಿಮ್ಮ ಈ ರಂಗಭೂಮಿಯ ಸೇವೆ ಬಗ್ಗೆ? ಅವ್ರಿಗೆ ಅಷ್ಟಿದಿಲ್ಲ, ಅವರೆಲ್ಲ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅವ್ರಿಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಜಾಸ್ತಿ. ಸುಮ್ಮನೆ ಎಲ್ಲರೂ ಒಂದಿಷ್ಟು ಇವಾಗ ಬಂದ ನೋಡ್ತಿಲ್ಲ. ಇವತ್ತಿನವ್ರಿಗೆ ಹೋಗಿ ಸಿನಿಮಾ ನೋಡಿದ್ರಲ್ಲ ಇಲ್ಲೋ ಗೊತ್ತಿಲ್ಲ ನನಗೆ. ನನ್ನ ಸಿನಿಮಾನ ನೋಡಿದ್ರಲ್ಲ ಇಲ್ಲೋ ಗೊತ್ತಿಲ್ಲ. ನಾನೇ ಕರ್ಕೊಂಡು ಹೋಗಿಲ್ಲ ನೋಡಕ್ಕೆ. ಅವ್ರಿಗೆಲ್ಲ ಇಂಟ್ರೆಸ್ಟ್ 20 ವರ್ಷ ಮದ್ವೆ ಆಗಿ ಒಂದ್ ಸಿನಿಮಾ ನೋಡಿಲ್ಲ ಒಂದು ನೋಡಿಲ್ಲ ನಾನು ಲೈಫಲ್ಲಿ ಅವ್ರ ಜೊತೆಗೆ. ಯಾಕೆ? ಅದೇ ಮತ್ತೆ ಪೈಲ ಅದೇ ಸ್ಟಾರ್ಟ್ ಆಗುತ್ತೆ. ಓಕೆ. ಡ್ರಾಮಾ ನೋಡಿದಾರಾ? ಡ್ರಾಮಾ ನಮ್ಮ ಕಂಪ್ನಿಯಲ್ಲಿ ಬಂದರೆ ನಮ್ಮದೇ ಡ್ರಾಮಾ ನೋಡಿರ್ತಾರೆ. ಅದ್ರ ಬೇರೆ ಕಂಪ್ನಿಗೆಲ್ಲ ಹೋಗೋದೇ ಇಲ್ಲ ಅವ್ರು. 20 ವರ್ಷ ಆದ್ರೆ ನಮ್ಮ ಕಂಪ್ನಿಗೆ ಬರಲ್ಲ. ಅಲ್ಲೇ ಮನೆ, ಮಕ್ಕಳು, ಮಾವ, ಅತ್ತೆ ಅಷ್ಟರಲ್ಲೇ ಉಳಿದ್ಬಿಟ್ಲು, ಅಲ್ಲೇ ಉಳಿದ್ಬಿಟ್ಲು. ಒಂಥರ ರವಿಚಂದ್ರ ವೈಫ್ ಇದ್ದಂಗೆ ಮನೆಯಲ್ಲಿ, ಹೊರಗಡೆ ಇಲ್ಲ. ನೀವು ರವಿಚಂದ್ರನ್? ಅದಕ್ಕೆ ನಾನು ರವಿಚಂದ್ರ ಅವ್ರ ವೈಫ್ ಅಂತ ಹೇಳಿದ್ದು. ಅದಕ್ಕೆ ನಾನು ರವಿಚಂದ್ರನ್ ಅಂದಿದ್ದು.